ಗ್ಲೋಬಲ್ ಮೀಡಿಯಾ ಐಕಾನ್ ಅವಾರ್ಡ್ಸ್ ಅನ್ನೋ ಒಂದು ವೇದಿಕೆನ ಮೊದಲನೇದಾಗಿ ನೀವು ಸೃಷ್ಟಿ ಮಾಡಿರೋದಕ್ಕೆ ನಿಮ್ಗೆ ಎಲ್ರಿಗೂ ಅಭಿನಂದನೆಗಳು. ಅಂದ್ರೆ ನಾನು ಒಂದು ನಟಿ ಪಾಯಿಂಟ್ ಆಫ್ ವ್ಯೂ ಇಂದ ನನಗೆ ಮಾತಾಡೋಕ್ಕಾಗುತ್ತೆ. ಯಾಕಂದ್ರೆ ಪ್ರತಿ ಸತಿ ನಾವು ಒಂದು ಸಿನಿಮಾ ಮಾಡಿದಾಗ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಒಂದು ವ್ಯಾಲಿಡೇಷನ್ ಹುಡುಕ್ತಿರ್ತೀವಿ. ಸೊ ಅದಕ್ಕೆ ಅಂತ ಅವಾರ್ಡ್ ಸೆಕ್ಟರ್ಸ್ ಇದೆ, ಅದಕ್ಕೆ ಎಷ್ಟೋ ಜನ ಅವಾರ್ಡ್ಸ್ ಕೂಡ ಬಂದಿದೆ. ಬಟ್ ಕೆಲವು ಸತಿ ಅರ್ಹರಿರೋರ್ಗು ಅವಾರ್ಡ್ ಸಿಕ್ಕಿರಲ್ಲ. ಸೊ ಅದಕ್ಕೆ ನಮ್ಗೆ ಹಲವಾರು ಪ್ಲಾಟ್ಫಾರ್ಮ್ಸ್ ಬೇಕಾಗತ್ತೆ. ಟ್ಯಾಲೆಂಟ್ ನ ರೆಕಗ್ನೈಸ್ ಮಾಡಿ ಅವ್ರಿಗೆ ಒಂದು ಅವಾರ್ಡ್ ಕೊಟ್ಟು ಅವ್ರಿಗೆ ಒಂದ್ ರೀತಿ ಒಂದು ಬೆನ್ ತಟ್ಟಿ ನೀನ್ ಚೆನ್ನಾಗಿ ಮಾಡ್ತಿದ್ಯಾ ಕೆಲಸ, ಇನ್ನೂ ಚೆನ್ನಾಗಿ ಮಾಡಬಲ್ಲೆ ಅಂತ ಒಂದು ಏನಂತಾರೆ ಒಂದು ಎನ್ಕರೇಜ್ಮೆಂಟ್ ಕೊಡೋದಕ್ಕೆ. ಸೊ ಆ ರೀತಿ ಆ ಒಂದು ನಿಟ್ಟಿನಲ್ಲಿ ನೋಡಿದ್ರೆ ಇವತ್ತು ನೀವು ಗ್ಲೋಬಲ್ ಮೀಡಿಯಾ ಐಕಾನ್ ಅವಾರ್ಡ್ಸ್ ಅಂತ ಏನು ಒಂದು ವೇದಿಕೆನ ಸೃಷ್ಟಿ ಮಾಡಿ ಎಲ್ಲ ಒಂದು ಕ್ಷೇತ್ರಗಳಿಂದ ಅಚೀವರ್ಸ್ ನ ಆಯ್ಕೆ ಮಾಡಿ ಬಹಳ ಜವಾಬ್ದಾರಿಯಿಂದ ಆಯ್ಕೆ ಮಾಡಿರ್ತೀರಾ ಅನ್ನೋ ಒಂದು ನಂಬಿಕೆ ನನ್ಗೆ ಏನಕ್ಕಿದೆ ಅಂದ್ರೆ ಬಿಕಾಸ್ ದಿಸ್ ಬಿಲಾಂಗ್ಸ್ ಟು ಅನ್ ಎಂಟೈರ್ ಟೀಮ್ ಆಫ್ ಜರ್ನಲಿಸ್ಟ್. ಯಾಕಂದ್ರೆ ಜರ್ನಲಿಸಂ ಅನ್ನೋದು ಒಂದು ಬಹಳ ಜವಾಬ್ದಾರಿಯಿಂದ ಮಾಡುವಂತ ಕೆಲಸ. ಸೊ ನಿಮ್ಮ ಈ ಒಂದು ಅಸೋಸಿಯೇಷನ್ ಬಹಳ ಜವಾಬ್ದಾರಿಯಿಂದ ವಿನ್ನರ್ಸ್ ನ ಆಯ್ಕೆ ಮಾಡಿ ಈ ಕಾರ್ಯಕ್ರಮನ ನೀವು ಯಶಸ್ವಿಯಾಗಿ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನನಗೆ ಡೆಫಿನೆಟ್ಲಿ ಇದೆ. ಇನ್ನೊಂದು ಏನಂದ್ರೆ ಈ ಕಾರ್ಯಕ್ರಮಕ್ಕೆ ನೀವು ಇವೆಂಟ್ ಅಂತ ನೀವು ಏನ್ ಕರೆದು ಅದಕ್ಕೆ ಸಂತು ಅವ್ರನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಅವರು 110% ತುಂಬಾ ಚೆನ್ನಾಗಿ ಇವೆಂಟ್ ನ ಮಾಡ್ಕೊಡ್ತಾರೆ. ಬಿಕಾಸ್ ಹಿ ಹಿಮ್ಸೆಲ್ಫ್ ಇಸ್ ಅ ಸ್ಟೇಟ್ ಅವಾರ್ಡ್ ವಿನ್ನರ್. ಸೊ ಅವಾರ್ಡ್ ವಿನ್ನರ್ ಕೈಗೆ ನೀವು ಈ ಒಂದು ಕಾರ್ಯಕ್ರಮನ ಕೊಟ್ಟಿದ್ದೀರಾ. ಅಂಡ್ ಅವರು ಬಹಳ ಒಳ್ಳೆ ನಿರ್ದೇಶಕರು ಅಂಡ್ ಅಫ್ಕೋರ್ಸ್ ಆಲ್ರೆಡಿ ಅನ್ ಅವಾರ್ಡ್ ವಿನ್ನರ್. ಸೊ ಬಹಳ ಚೆನ್ನಾಗಿ ಈ ಕಾರ್ಯಕ್ರಮನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅಂಡ್ ಇವತ್ತು ನನಗೆ ಬಹಳ ಖುಷಿಯಾದಂತ ಒಂದು ಸರ್ಪ್ರೈಸ್ ಏನಂದ್ರೆ ಇವತ್ತು ರಾಯ್ ಸರ್ ನ ಮೀಟ್ ಮಾಡೋದಕ್ಕಿಂತ ಮುಂಚೆ ರಾಯ್ ಸರ್ ಬರ್ತಾ ಇದ್ದಾರೆ ಗೆಸ್ಟ್ ಆಗಿ ಅಂತ ನನಗೆ ಸಂತೋಷ್ ಹೇಳಿದ್ರು. ಅವರ ಇಂಟ್ರೊಡಕ್ಷನ್ ನನಗೆ ಹೇಗೆ ಕೊಟ್ಟರು ಅಂದ್ರೆ ಎಸ್ ಅಫ್ಕೋರ್ಸ್ ಹಿ ಇಸ್ ದ ಹೆಡ್ ಆಫ್ ಕಾನ್ಫಿಡೆಂಟ್ ಗ್ರೂಪ್, ಅದು ನಮ್ಗೆ ಎಲ್ರಿಗೂ ಗೊತ್ತಿರೋದು. ಬಟ್ ಇನ್ನೊಂದು ವಿಷಯ ಹೇಳಿದ್ರು ನನಗೆ ತುಂಬಾನೇ ಸಂತೋಷ ಆಯ್ತು. ಅದನ್ನ ಕೇಳಿದಾಗ ಓ ಹೌದಾ ಅಂತ ಒಂದ್ ರೀತಿ ಆಶ್ಚರ್ಯ ಆಯ್ತು. ಬಟ್ ಇವತ್ತು ನಾನು ಕೂತು ಅವ್ರು ಮಾತಾಡೋದನ್ನ ಕೇಳಿದ್ನಲ್ಲ, ಅವ್ರಂದ್ರು ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಅವ್ರು ಆಕ್ಚುಲಿ ಮಲಯಾಳಿ, ಅವ್ರ ಮದರ್ ಟಂಗ್ ಮಲಯಾಳಂ, ಬಟ್ ಅವ್ರು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ನಿಮ್ಗೆ ಒಂದ್ ರೀತಿ ಸರ್ಪ್ರೈಸ್ ಆಗತ್ತೆ ಅಂತಾನೆ ಹೇಳಿದ್ರು. ನೀವ್ ಹೇಳಿದಕ್ಕಿಂತ 10ರಷ್ಟು ಸರ್ಪ್ರೈಸ್ ಆಯ್ತು ನನಗೆ. ಆಕ್ಚುಲಿ ರಾಯ್ ಸರ್ ಮಾತಾಡಿದ ಮೇಲೆ ನನಗೊಂದ್ ಸ್ವಲ್ಪ ಓಕೆ ನಾನು ಇದೇ ರೀತಿ ಮಾತಾಡ್ಬೇಕಾ, ನಾನು ಇದೇ ತರ ಪದಗಳು ಯೂಸ್ ಮಾಡ್ಬೇಕಂತ ನನಗೆ ಟೆನ್ಷನ್ ಸ್ಟಾರ್ಟ್ ಆಯ್ತು. ಸೊ ಕಾನ್ಫಿಡೆಂಟ್ ಗ್ರೂಪ್ ಹೆಡ್ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಒಂದು ಸಪೋರ್ಟ್ ಇರುವಂತದ್ದು ಒಂದು ಬಹಳ ಹೆಮ್ಮೆ ಆದಂತ ಒಂದು ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್. ಅಂಡ್ ವಿ ಹ್ಯಾವ್ ಅಮೇಸಿಂಗ್ ಆಕ್ಟ್ರೆಸಸ್ ಅಂಡ್ ಒಳ್ಳೆ ಕಾಮಿಡಿಯನ್, ಸಪೋರ್ಟಿಂಗ್ ಆಕ್ಟರ್ಸ್, ಸಿಂಗರ್ಸ್, ಇನ್ನು ಬಹಳಷ್ಟು ಜನ ಇವತ್ತು ಬರ್ಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಬರಕ್ಕಾಗ್ಲಿಲ್ಲ. ಬಟ್ ಎಲ್ಲರೂ ದುಬೈಯಲ್ಲಿ ಸಿಗ್ತಾರೆ ಅಂತ ಒಂದು ಖುಷಿ ಇದೆ. ಸೊ ಇದೊಂದು ಒಳ್ಳೆ ಕಾರ್ಯಕ್ರಮ ಆಗ್ಲಿ. ಈ ಕಾರ್ಯಕ್ರಮಕ್ಕೆ ಸ್ವಾಮಿ ಸರ್ ನನ್ಗೆ ಬಂದು ಇನ್ವೈಟ್ ಮಾಡಿದಾಗ ಶ್ರೀಧರ್ ಸರ್ ಜೊತೆಗೆ ಅಂಡ್ ಸಂತು ಅವರು ಬಂದಿದ್ರು. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರ್ಬೇಕು ಅಂತ ಕೇಳ್ಕೊಂಡಾಗ ಲೈಕ್ ಅಫ್ಕೋರ್ಸ್ ಯಾಕಂದ್ರೆ ಒಂದು ಜರ್ನಲಿಸ್ಟ್ ಅಸೋಸಿಯೇಷನ್ ಅಂದಾಗ ಪ್ರತಿ ಸತಿ ನಾವ್ ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಇಟ್ ಇಸ್ ನೆವರ್ ಬಿನ್ ಫ್ರಮ್ ನಿಮ್ಮ ಅಸೋಸಿಯೇಷನ್ ಇಂದ ನಾನು ಯಾವುದೇ ಕಾರ್ಯಕ್ರಮಕ್ಕೂ ಹೋಗಿರ್ಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ಸ್ಟೇಟ್ ಇಂದ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ ಅಂದಾಗ ಡೆಫಿನೆಟ್ಲಿ ಐ ವಿಲ್ ಬಿ ಅ ಪಾರ್ಟ್ ಆಫ್ ಇಟ್ ಅಂತ ನಾನು ಅವ್ರಿಗೊಂದು ಪ್ರಾಮಿಸ್ ಕೊಟ್ಟೆ. ಸೊ ಒಳ್ಳೇದಾಗ್ಲಿ, ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಾಗ್ಲಿ, ಇನ್ನೂ ಪ್ರತಿ ವರ್ಷ ಇದರ ಇನ್ಸ್ಟಾಲ್ಮೆಂಟ್ಸ್ ಬೆಳೀತಾ ಹೋಗ್ಲಿ. ಆಲ್ ದ ವೆರಿ ಬೆಸ್ಟ್. ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ ಸತತ 10 ವರ್ಷಗಳಿಂದ ಪತ್ರಿಕಾ ಏಳಿಗೆಗಾಗಿ ಶ್ರಮ ವಹಿಸಿಕೊಂಡೇ ಬಂದಿದೆ. ಇವಾಗ ಪ್ರಪ್ರಥಮ ಬಾರಿಗೆ ವಿದೇಶದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಇರುವಂತಹ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಒಂದು ಅವಾರ್ಡ್ ಫಂಕ್ಷನ್ ಆರ್ಗನೈಸ್ ಮಾಡಿದ್ದಾರೆ. ಸ್ಪೆಷಲಿ ದುಬೈನಲ್ಲಿ ಮ್ಯೂಸಿಯಂ ಆಫ್ ದ ಫ್ಯೂಚರ್, ಅದು ತುಂಬಾ ಡಿಮಾಂಡ್ ಇರುವಂತಹ ಒಂದು ಜಾಗ. ಅಡ್ವಾನ್ಸ್ ಆಗಿ ಟಿಕೆಟ್ ನ ಬುಕ್ ಮಾಡ್ಬೇಕಲ್ಲಿ ಹೋಗ್ಬೇಕಂದ್ರೂ ಕೂಡ. ಸೊ ಆತರ ಒಂದು ಹೈ ಎಂಡ್ ಪ್ಲೇಸ್ ನಲ್ಲಿ ಒಂದು ಬ್ಯೂಟಿಫುಲ್ ಅವಾರ್ಡ್ ಫಂಕ್ಷನ್ ಮಾಡ್ತಿರೋದು ತುಂಬಾ ಖುಷಿ ಇದೆ. ಯಾಕಂದ್ರೆ ಹಾಗೆ ಮೇಘನಾ ಮ್ಯಾಮ್ ಹೇಳ್ದಂಗೆ ಎಷ್ಟೋ ಜನಕ್ಕೆ ಅವಾರ್ಡ್ಸ್ ಸಿಕ್ಕಿರಲ್ಲ. ಈಗ ನಾನು ಒಬ್ಬ ನಟಿಯಾಗಿ ಹೇಳ್ಬೇಕು ಅಂತಂದ್ರೆ ಎಷ್ಟೋ ಜನ ಕಲಾವಿದರಿಗಿರ್ಬೋದು ಅಥವಾ ತುಂಬಾ ಸಾಧನೆ ಮಾಡಿರುವಂತವ್ರಿಗೆ ಅವ್ರ ಎನ್ಕರೇಜ್ಮೆಂಟ್ ಅನ್ನೋದು ತುಂಬಾ ಬೇಕಾಗಿರುತ್ತೆ. ಆ ಒಂದು ಒಳ್ಳೆ ಕೆಲಸನ ಈ ಒಂದು ಜರ್ನಲಿಸ್ಟ್ ಯೂನಿಯನ್ ಮಾಡ್ತಿರೋದು ತುಂಬಾ ಖುಷಿ ಇದೆ. ಯಾಕಂದ್ರೆ ಮಾಡೋ ಒಂದು ಕೆಲಸಗಳಿಗೆ ಒಬ್ರು ಬೆನ್ತಟ್ಟಿ ಪ್ರೋತ್ಸಾಹ ನೀಡಿದಾಗ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ನಿಲ್ಬಹುದು. ಆ ಒಂದು ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆದ್ರೆ ನನ್ನೂ ಒಬ್ಬನ ಗುರುತಿಸಿ ಒಂದು ಸಾಧಕರ ಲಿಸ್ಟ್ ಅಲ್ಲಿ ಕರೆದು ಒಬ್ಬ ಅತಿಥಿಯಾಗಿ ಅಲ್ಲಿವರೆಗೂ ಕರೀತಾ ಇರೋದಕ್ಕೆ ತುಂಬಾ ಹೆಮ್ಮೆ ಇದೆ, ತುಂಬಾ ಖುಷಿ ಇದೆ. ಒನ್ಸ್ ಅಗೇನ್ ಥ್ಯಾಂಕ್ ಯು.
ಅಂಡ್ ಈ ಒಂದು ಬ್ಯೂಟಿಫುಲ್ ಫಂಕ್ಷನ್ ನ ಅಷ್ಟು ವಿದೇಶದಲ್ಲಿ ಮಾಡ್ಬೇಕು ಅಂತ ಅಂದಾಗ ಎಷ್ಟು ಆರ್ಗನೈಸ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಟ್ರಾವೆಲ್ ಟಿಕೆಟ್ಸ್ ಬುಕ್ ಮಾಡ್ಬೇಕು, ಹೋಟೆಲ್ಸ್ ಬುಕ್ ಮಾಡ್ಬೇಕು, ಇಷ್ಟು ಜನನ ಅಲ್ಲಿವರೆಗೂ ಕರ್ಕೊಂಡು ಹೋಗಿ ಆರ್ಗನೈಸ್ ಮಾಡ್ತಿರೋದು ಅದೊಂದು ಸುಲಭದ ಮಾತಲ್ಲ. ವೆರಿ ಪ್ರೌಡ್ ಫಾರ್ ದಟ್. ಅಂಡ್ ಸಿಜರ್ ಸರ್, ಬೀಂಗ್ ಅ ಬಿಸ್ನೆಸ್ ಮ್ಯಾನ್, ನೀವು ಪ್ರತಿಯೊಬ್ಬ ಸಾಧಕರಿಗೂ ನೀವು ಅವತ್ತಿಂದ ನಾನು ನೋಡ್ಕೊಳ್ತಾ ಬರ್ತಾನೆ ಇದ್ದೀನಿ. ತುಂಬಾ ವರ್ಷಗಳಿಂದ ನೀವು ಪರಿಚಯ ನನಗೆ. ಅವತ್ತಿಂದ ಎಲ್ರಿಗೂ ತುಂಬಾ ಎನ್ಕರೇಜ್ ಮಾಡ್ಕೊಳ್ತಾನೆ ಬಂದಿದ್ದೀರಾ. ಅದ್ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಅವಳು ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇರ್ಬೋದು ಅಥವಾ ಪ್ರತಿಯೊಬ್ಬ ಸಾಧಕರ ಮೇಲಿರುವಂತದ್ದು ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ನಿಮ್ಮ ಸಹಕಾರದಲ್ಲಿ ದುಬೈನಲ್ಲಿ ಒಂದು ಈವೆಂಟ್ ನಡೀತಾ ಇದೆ ಅಂತ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಅಗೇನ್. ಅಂಡ್ ಬರ್ತಿರುವಂತ ಎಲ್ಲಾ ಸಾಧಕರಿಗೂ ಅಡ್ವಾನ್ಸ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ವೆರಿ ಗ್ಲಾಡ್ ಟು ಪಾರ್ಟ್ ಆಫ್ ದಿಸ್ ಇವೆಂಟ್ ಅಂತ ಹೇಳ್ಬೋದು. ಅಂಡ್ ಹರಿ ಸಂತ ಸರ್ ನಿರ್ದೇಶನದಲ್ಲಿ ನೀವು ಬರ್ತಿರೋದು ಇನ್ನೂ ಖುಷಿ ಇದೆ. ಯಾಕಂದ್ರೆ ಅವ್ರು ಆಲ್ರೆಡಿ ಪ್ರೂವ್ಡ್ ಸ್ಟಾರ್ ಡೈರೆಕ್ಟರ್. ಸೊ ಅವರ ಒಂದು ನಿರ್ದೇಶನದಲ್ಲಿ ಇದೊಂದು ಮೂಡ್ ಬರ್ತಾ ಇರೋದು ಖುಷಿ ಇದೆ.